ಎಲ್ಲರಿಗೂ ಮುಸ್ಸಂಜೆಯ ನಮನಗಳು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರತಕ್ಕಂತ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶಿವಕುಮಾರ್ ಮಹಾಸ್ವಾಮಿಗಳು ಮಡಕೇಶ್ವರ ಹಾಗೂ ನಂದಿವೇರಿ ಮಠದ ಪೂಜ್ಯರಲ್ಲಿ ಅವರ ಪಾದ ಕಮಲಗಳಿಗೆ ಅನಂತ ಕೋಟಿ ದಿವ್ಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಇವತ್ತಿನ ಈ ಒಂದು ಕಾರ್ಯಕ್ರಮದ ಮೂಲವಾಗಿ ಪ್ರಾರ್ಥನೆಯನ್ನು ಗೈದಿರತಕ್ಕಂಥ ಕುಮಾರಿ ಶ್ರೇಯಾ ಬಡಿಗೇರ್ ಇವಳಿಗೂ ಕೂಡ ಶರಣುಗಳನ್ನು ಹೇಳಿ, ಅದೇ ರೀತಿಯಾಗಿ ಸ್ವಾಗತವನ್ನ ತುಂಬ ಸಾಹಿತ್ಯಬದ್ಧವಾಗಿ ಸ್ವಾಗತಗೈದಿರತಕ್ಕಂಥ ಶ್ರೀಮತಿ ಮಂಜುಳಾ ಕಂಗಳ್ ಮೇಡಮ್ ರವರಿಗೂ ಕೂಡ ಶರಣಾರ್ಥಿಗಳನ್ನು ಹೇಳಿ, ಅತ್ಯಂತ ಮಾರ್ಮಿಕವಾಗಿರತಕ್ಕಂಥ ನುಡಿಗಳಿಂದ ಅತ್ಯಂತ ಆಧ್ಯಾತ್ಮದ ವಿಚಾರಗಳನ್ನು ಇಟ್ಟುಕೊಂಡು ನಿರೂಪಣೆಗೈತಿರ್ತಕ್ಕಂಥ ಶ್ರೀಮತಿ ಶಾಂತಲಾ ಪಾಟೀಲ್ ಅಕ್ಕವರಿಗೂ ಕೂಡ ಅವರ ಅಂತರಂಗದಲ್ಲಿ ಅಡಗಿರತಕ್ಕಂಥ ಪರಮಾತ್ಮನಿಗೆ ಶರಣೆಂದು ಇವತ್ತಿನ ಕಾರ್ಯಕ್ರಮಕ್ಕೆ ವಂದನಾರ್ಪಣೆಯನ್ನ ಗೈಲಿಕ್ಕೆ ಆಗಮಿಸಿರತಕ್ಕಂಥ ಶ್ರೀಮತಿ ನಾಗರತ್ನ ನಾಯ್ಕ್ ಮೇಡಮ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಶರಣೆಂದು ಇವತ್ತಿನ ಕಾರ್ಯಕ್ರಮ ಅನಿವಾರ್ಯವಾಗಿ ನಾನು ಕ್ಲಾಸ್ ರೂಮ್ ಇರುವ ಸಂದರ್ಭದೊಳಗೆ ಅಕ್ಕವರು ಫೋನ್ ಮಾಡಿ, ಹೆಂಗ್ರಿ ಇವತ್ತು ಯಾರು ಅತಿಥಿ ಉಪನ್ಯಾಸಕರು ಇವತ್ತ ಕೊರತೆವ, ತಾವು ಇದನ್ನ ಕಾರ್ಯಕ್ರಮವನ್ನ ಇದನ್ನ ಫುಲ್ಫಿಲ್ ಮಾಡ್ಬೇಕಂತಂದಾಗ ಯಾಕಾಗಲ್ಲಕ್ರಿ ಅಕ್ಕೋರ, ನನಗೆ ತಿಳಿದಿರತಕ್ಕಂತ 2 ತೊದಲ ನುಡಿಗಳನ್ನ ಬಸವೇಶ್ವರನ ಪಾದ ಕಮಲಗಳಿಗೆ ಅರ್ಪಣೆ ಮಾಡ್ತೀನಿ. ಅದರೊಳಗೆ ಏನಾದರೂ ತಪ್ಪು ತಡೆಗಳಿದ್ರ ತಾವೆಲ್ಲ ಸಾಹಿತಿಗಳಿದಿರಿ, ಶರಣ ಬಂಧುಗಳಿದಿರಿ, ಅವುಗಳನ್ನ ಏನೂ ಕೂಡ ಅನ್ಯಥಾ ಭಾವಿಸದೆ ಅದರಲ್ಲೇ ಆಗ್ತಕ್ಕಂಥ ಕೆಲವು ಮಿಸ್ಟೇಕ್ಗಳನ್ನ ಸರಿಸಿ ಒಳ್ಳೆಯ ವಿಚಾರಗಳನ್ನ ತಾವೆಲ್ಲ ಅದನ್ನ ಗ್ರಹಿಸ್ಬೇಕಂತ ತಿಳ್ಕೊಂಡು ಹೇಳುತ್ತಾ, ಮೊದಲನೇದಾಗಿ ಜ್ಞಾನಯೋಗಾಶ್ರಮದ ಒಂದು ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರ ಒಂದು ಗೀತೆಯೊಂದಿಗೆ ಇದನ್ನು ಪ್ರಾರಂಭ ಮಾಡ್ತೇನೆ. ವೇದ ಮೂರ್ತಿ ಜ್ಞಾನ ಜ್ಯೋತಿ ಗುರುವೇ ಮಲ್ಲಿಕಾರ್ಜುನ, ಗುರುವೇ ಮಲ್ಲಿಕಾರ್ಜುನ, ಬೋಧ ರೂಪ ಮಹಾಯೋಗಿ ಗುರುವೇ ಮಲ್ಲಿಕಾರ್ಜುನ, ಗುರುವೇ ಮಲ್ಲಿಕಾರ್ಜುನ, ಗುರುವೇ ಮಲ್ಲಿಕಾರ್ಜುನ, ಗುರುವೇ ತಾಯಿ ಗುರುವೇ ತಂದೆ ಗುರುವೇ ಬಂಧು ಬಳಗವು, ಗುರುವೇ ಬಂಧು ಬಳಗವು, ಗುರುವೇ ದೈವ ಗುರುವೇ ಸರ್ವ, ಗುರುವೇ ದೈವ ಗುರುವೇ ಸರ್ವ, ಪರಮ ಶಾಂತಿ ಧಾಮವು, ಪರಮ ಶಾಂತಿ ಧಾಮವು, ಪರಮ ಶಾಂತಿ ಧಾಮವು, ಸತ್ತು ಚಿತ್ತು ನಿತ್ಯ ಸುಖದ ಪೂರ್ಣ ರೂಪ ಬ್ರಹ್ಮವೇ, ಪೂರ್ಣ ರೂಪ ಬ್ರಹ್ಮವೇ, ನಿತ್ಯ ಪೂಜ್ಯನಾದ ಗುರುವೇ, ಆತ್ಮಲೀಲೆಗೈಯುವೆ, 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 ಜಾಗ್ರ ಸ್ವಪ್ನ ಸುಪ್ತಿಗಳಿಗೆ ಸಾಕ್ಷಿ ಪ್ರತ್ಯಗಾತ್ಮನೆ, ಸಾಕ್ಷಿ ಪ್ರತ್ಯಗಾತ್ಮನೆ, ಜಾಗ್ರನಾಗು ಏಳು ಎಂದು, ಜಾಗ್ರನಾಗು ಏಳು ಎಂದು ಸಾರಿ ಹೇಳ ದೇವನೇ, ಸಾರಿ ಹೇಳ ದೇವನೇ, ಸಾರಿ ಹೇಳ ದೇವನೇ, ಭವದ ಬಾಧೆ ಬಿಡಿಸಿದಂಥ ಗುರುವೇ ಲಿಂಗ ಜಂಗಮ, ಗುರುವೇ ಲಿಂಗ ಜಂಗಮ, ಭುವನದಲ್ಲಿ ಧನ್ಯನಾದೆ, ಭುವನದಲ್ಲಿ ಧನ್ಯನಾದೆ, ಜೀವದೇವ ಸಂಗಮ, ಜೀವದೇವ ಸಂಗಮ, ಜೀವದೇವ ಸಂಗಮ, ಪರಮ ಸತ್ಯ ವೇದ ಸ್ತುತ್ಯ ನಿತ್ಯ ಪೂಜ್ಯ ಗುರುವಿಗೆ, ನಿತ್ಯ ಪೂಜ್ಯ ಗುರುವಿಗೆ, ನಿರುತ ಭಕ್ತಿ ಹೃದಯ ತುಂಬಿ, ನಿರುತ ಭಕ್ತಿ ಹೃದಯ ತುಂಬಿ, ಜ್ಞಾನ ಜ್ಯೋತಿ ವಸ್ತ್ರ ಮಾಸಿದಡೆ ಮಡಿವಾಳಗಿಕ್ಕುವುದು, ಮನದ ಮೈಲಿಗೆ ತೊಳೆಯಬೇಕಾದಡೆ ಕೂಡಲ ಚನ್ನ ಸಂಗಯ್ಯನ ಶರಣರ ಅನುಭಾವವ ಮಾಡುವುದು. ಮಾನವ ಜನ್ಮ ಬಹುದೊಡ್ಡದು, ಹುಚ್ಚಪ್ಪಗಳಿರ, ಇದನ್ನು ಹಾನಿ ಮಾಡಿಕೊಳ್ಳಬೇಡಿರು ಅಂತ ತಿಳ್ಕೊಂಡು ಹೇಳಿ ದಾಸಶ್ರೇಷ್ಠರು, ಶರಣರು, ಸಂತರು, ಶಿವಯೋಗಿಗಳು
ನಮ್ಮನ್ನ ಬಹಳ ಎಚ್ಚರಿಕೆಯಿಂದ ಎಚ್ಚರಿಸ್ತಾ ಬಂದಾರ. ಆದ್ರೂ ಕೂಡ ನಾವು ಏನಪ್ಪಾ ಅಂತಂದ್ರ ಈ ಪ್ರಪಂಚದ ಡಂಬಿನೊಳಗ ನಾವ್ ಏನ್ ಮಾಡಿವಿ ಅಂತಂದ್ರ ಎಲ್ಲ ಮರೆತು ನಮ್ಮ ಅನುಭವಗಳನ್ನ ಬದಿಗೆಟ್ಟು ಈ ಅಹಿತಕರವಾಗಿರ್ತಕ್ಕಂಥ ಸುಖವೇ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಈ ಪ್ರಪಂಚವೇ ನಮಗೆ ಪರಮಾರ್ಥವನ್ನ ಕಲಿಸಿಕೊಡ್ತೈತಿ ಅಂತ ತಿಳ್ಕೊಂಡು ಹೇಳಿ ನಾವ್ ಏನ್ ಮಾಡಿವಿ ಅಂತಂದ್ರ ಈ ಶರಣ ಚಿಂತನೆಗಳನ್ನ, ಶರಣರ ಅನುಭವಗಳನ್ನ ಮರೆತು ನಾವು ಬದುಕನ್ನ ಸಾಗಿಸ್ತಾ ಇದ್ದೀವಿ. ನಿಜವಾದ ಬದುಕು ಅದು ಅಲ್ಲ, ಅಂತರಂಗದ ಅರಿವು, ಅಂತರಂಗದ ಅರಿವು ಇರಬೇಕು ಮನುಷ್ಯನಿಗೆ. ಅರಿವಿನಲ್ಲಿ ಆಚಾರ ಬರದಾರ ನಮ್ಮ ಮುಂಡ್ರಿಗೆ ಅನ್ನದಾನ ಶಿವಗಳು. ಅರಿವಿನಲ್ಲಿ ಆಚಾರವಿರಬೇಕು, ಆಚಾರದಲ್ಲಿ ಅರಿವು ತುಂಬಿರಬೇಕು, ಅರಿವಿನಲ್ಲಿ ಆಚಾರವಿರಬೇಕು. ಅರಿವು ಆಚಾರಗಳ ಆಸಂಗಮವೇ ಷಡಸ್ಥಲದಾಚರಣೆಯೋಳು ಎಂದ ನಮ್ಮ ಮೃಡಗಿರಿಯ ಅನ್ನದಾನೇಶ. ಅರಿವಿನಲ್ಲಿ ಆಚಾರವಿರಬೇಕು, ಅರಿವಿನಲ್ಲಿ ಆಚಾರವಿರಬೇಕು. ಎಷ್ಟು ಅದ್ಭುತವಾಗಿರತಕ್ಕಂಥ ನುಡಿಯನ್ನು ಬರೆದಾರ. ಅರಿವು ಅದು ಆಚಾರದೊಳಗಿರ್ಬೇಕಂತ. ಅರಿವು ಆಚಾರಗಳ ಆಸಂಗಮವೇ ಷಡಸ್ಥಲದ ಆಚರಣೆ ಅಂತ ತಿಳ್ಕೊಂಡು ಹೇಳ್ತಾರೆ. ಅದಕ್ಕ ಅಂತರಂಗದ ಅರಿವು, ಬಹಿರಂಗದ ಅರಿವು ಇವೆರಡೂ ಇದ್ರೆ ಮಾತ್ರ ಮನುಷ್ಯ ಮಹಾಮಾನವನಾಗ್ತಾನ ಅನ್ನುವಂಥದ್ದು ಶರಣ ತತ್ವ, ಶರಣ ಚಿಂತನೆಗಳು ನಮಗ ಕಲಿಸಿಕೊಡ್ತಾವ. ಇಂಥ ಅದ್ಭುತ ಶರಣರ ಅನೇಕ ಚರಿತ್ರೆಗಳು ನಾವಿವತ್ತ ಕೇಳ್ತಾ ಇದ್ದೀವಿ. ಮಹಾದೇವಿ ಅಕ್ಕ ಯಾವ ರೀತಿಯಾಗಿ ಬದುಕಿ ಬಾಳಿದಳು, ಆ ಸಣ್ಣ ಬಾಲಕಿ ಆಗಿರ್ತಕ್ಕಂಥ ಗುರುಲಿಂಗ ದೇವರ ಕಡೆಯಿಂದ ದೀಕ್ಷೆಯನ್ನು ಪಡೆದಿರ್ತಕ್ಕಂಥ ಕುಮಾರಿ ಅಕ್ಕ ಮಹಾದೇವಿ ಶರಣ ಸಾಹಿತ್ಯದಲ್ಲಿ, ಇಡೀ ಕನ್ನಡ ಸಾಹಿತ್ಯದಲ್ಲಿ ಮೊದಲ ಕವಿಯತ್ರಿ ಅಂತ ಹೇಳ್ಕೊಳ್ಳಿಕ್ಕೆ ನಮ್ಗೆ ಎಷ್ಟು ಹೆಮ್ಮೆ ಆಗ್ತದಲ್ವಾ. ನಮ್ಮ ಇಡೀ ಹೆಣ್ಮಕ್ಳಿಗೆ ಒಂದು ಹೆಣ್ಮಕ್ಳ ಒಂದು ಏನು ಕುಲಕ್ಕೆ ಅವರು ಕಳಶಪ್ರಾಯ ಅಕ್ಕ ಮಹಾದೇವಿ. ಜಗನ್ಮಾತೆ ಆಗಿರ್ತಕ್ಕಂಥ ಅಕ್ಕ ಮಹಾದೇವಿ ಕಳಸಪ್ರಾಯ. ಎಷ್ಟು ಅದ್ಭುತವಾದ ವಚನಗಳನ್ನ ರಚನೆ ಮಾಡಿದ್ರು ಅವರು. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಅಂತಯ್ಯ, ಸಮುದ್ರದ ತಳೆಯಲ್ಲಿ ಒಂದು ಮನೆಯ ಮಾಡಿ ನೊರೆ ತೊರೆಗಳಿಗೆ ಅಂಜಿದೊಡೆ ಅಂತಯ್ಯ, ಸಂತೆಯೊಳಗೆ ಸಣ್ಣದೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಅಂತಯ್ಯ, ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದೊಳಗೆ ಹುಟ್ಟಿರದ ಬಳಿಕ ಸ್ತುತಿ ನಿಂದೆ ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಎಂತ ಅದ್ಭುತ ಮಾತಿದು. ಎಲ್ಲ ತಾಯಂದಿರು ಧೃತಿಗೆಟ್ಟು ನಿಂತಾಗ, ಎಲ್ಲ ಪುರುಷರು ಸಹಿತ ಧೃತಿಗೆಟ್ಟು ನಿಂತಾಗ ಈ ಒಂದು ವಚನ ನಮಗ ದಾರಿ ತೋರಿಸ್ತದ. ಪ್ರತಿಯೊಬ್ಬರು ಈ ಒಂದು ವಚನ ಒಣಗಿಸ್ ಕೊಡದಿದ್ದರೆ ನನ್ನ ಹೆಸರು ಕೊಡಗೂಸು ಅಂತ ಕರಿಬೇಡಪ್ಪ, ಮನೆಗೆ ಓಡಿ ಹೋಗಿ ನಿನಗೇನು ಬೇಕು ಹೇಳು, ಎಲ್ಲವನ್ನ ನಾನು ತರ್ತೀನಿ. ಇದೇ ರೀತಿಯಾಗಿ ಸಿದ್ದರಾಮನ ಚರಿತ್ರೆ ಒಳಗೂ ಬರ್ತೈತಿ. ಸಿದ್ದರಾಮನ ಚರಿತ್ರೆ ಒಳಗೂ ಕೂಡ ಅನ್ನ ಮಸರ ಬುತ್ತಿ ಬೇಡ್ಯಾನ, ಹೌದಿಲ್ರಿ, ಮನೆಗೆ ಬರ್ತಾನವ. ಸಿದ್ದರಾಮನಿಗೆ ಮೂಕನಾಗಿರುವ ಸಂದರ್ಭದೊಳಗ ಸಿದ್ದರಾಮನಿಗೆ ಪರಮಾತ್ಮ ಆಶೀರ್ವಾದ ಮಾಡಿ ಮಲ್ಲಯ್ಯ ಹಿಂಗ ಅಂತಾನ, ಅನ್ನ ಮಸರ ಬುತ್ತಿ ಬೇಡ್ಯಾನ, ಅನ್ನ ಮಸರ ಬುತ್ತಿ ತರುರಾಗ ಮಲ್ಲಯ್ಯ, ಅನ್ನ ಮಸರ ಬುತ್ತಿ ತರುರಾಗ ಮಲ್ಲಯ್ಯ, ಮಲ್ಲಯ್ಯ ಮಾಯಾಗಿ ಹೋಗ್ಯಾನ, ಮಾಡೋ ನೀ ಶಿವ ಧ್ಯಾನ, ಮಾಡೋ ಸಾಂಬನ ಭಜನ, ಭಕ್ತಿಯಲಿಂದಲೇ ಭಜನೆಯ ಮಾಡಿದರ ದೇವರು ನಿಮಗೊಲಿತಾನ, ಮಾಡೋ ನೀ ಶಿವ ಧ್ಯಾನ, ಮಾಡೋ ಸಾಂಬನ ಭಜನ. ಅಲ್ಲಿ ಸಿದ್ದರಾಮನ ಚರಿತ್ರೆಯೊಳಗ ಬರ್ತದ. ಮಾತಾಡ್ಲಾರ್ದಂತ ಸಿದ್ದರಾಮನಿಗೆ ಮಾತನ್ನ ಬರಿಸಿದಂತ ಪರಮಾತ್ಮ ಇಲ್ಲಿ ಹೇಳ್ತಾಳೆ, ಮಗು ಕೊಡಗು ಸಪ, ನಿನಗ ಏನ್ ಬೇಕೆಲ್ಲ ತರ್ತೀನಿ ಹೇಳಪ್ಪ, ನೀನು ಹಾಲು ಮಾತ್ರ ಕುಡಿಬೇಕು. ನಿನ್ನ ನಮ್ಮ ಅವು ತರ್ತಕ್ಕಂಥ ನಾಳೆ ಊರ್ಲಿಂದ ಬರುವಂತ ಹೊತ್ತಿನಾಗ ಏನೇನ್ ತರ್ತಾಳ ನೋಡು, ಗೊಂಬಿ ಎಲ್ಲ ಆಟಿಕೆ ಸಾಮಾನ ನಿನಗೂ ಕೊಡ್ತೀನಪ್ಪ. ಮಲ್ಲಿಕಾರ್ಜುನ ಹಾಲು ಕುಡಿ. ನಮ್ಮ ಅಪ್ಪ ತಂದಿರ್ತಕ್ಕಂಥ ಏನ್ ಸಾಮಾನು ಅದಾವ ಎಲ್ಲ ನಿನಗ ಕೊಡ್ತೀನಿ. ಹೊಸ ಬಟ್ಟಿ ತಂದ್ರು ನೀನೇ ತಗೋ, ನಿನಗೇ ಕೊಡ್ತೀನಿ. ಮಕ್ಕಳ ಮನಸ್ಸು ಹಂಗಿರ್ತೈತಿ. ನಮ್ಮೂರು ವೀರಭದ್ರೇಶ್ವರ ಜಾತ್ರೆ ಐತಪ್ಪ, ನಾಳೆ ನಾಡ್ದ 2-3-4 ದಿನ ಬಿಟ್ಟಿಂದ ನೀನ್ ಕರ್ಕೊಂಡು ಹೋಗ್ತೀನಿ ಮಲ್ಲಯ್ಯ. ಕಲಿನಾಥ ಹಾಲು ಕುಡಿ. ಕೊಡಗೂಶನ ಕರುಳು ಕರಗಿಸುವ ಮೊರೆಯನ್ನು ಕೇಳಿಯುವ ಶಿವ ಸುಮ್ಮನ ಕುಂತಿದ್ದನ್ನು ನೋಡಿ ಪಾರ್ವತಿ ಅಂತಾಳಪ್ಪ, ಜಗತ್ತನ್ನ ಕಾಪಾಡವನು ನೀನು, ಜಗತ್ತ ಭಕ್ತರ ಕಣ್ಣೀರನ್ನು ಒರೆಸುವಂತ ಪರಮಾತ್ಮ ನೀನು. ಆ ಮಗುವಿನ ಒಂದು ಮೊರೆ ಕೇಳದೆ ನಿನಗೆ, ಹೋಗು ನನ್ನ ಎಳೆಯ, ಹೋಗು ನನ್ನ ನೊಡೆಯ ಅಂತ ತಿಳ್ಕೊಂಡು ಪಾರ್ವತಿ ಆ ಪರಮಾತ್ಮನಿಗೆ ಕೇಳ್ತಾಳ, ನಾನೇನು ಮಾಡಲಿ ಪಾರ್ವತಿ, ಆ ಮಗು ಮಾತಾಡುವ ಶಬ್ದ ನನ್ನನ್ನು ಇಲ್ಲೇ ಕುಂದ್ರಿಸಿಬಿಟ್ಟೈತಿ, ನನಗ್ ಹೋಗ್ಬೇಕು ಅನ್ನೋ ಮನಸ್ಸೇ ಆಗವಲ್ದು. ನನಗೆ ಇನ್ನೊಂದಿಷ್ಟು ಆಕೆಯ ಶಬ್ದದ ನುಡಿಗಳನ್ನ, ಆಕೆಯ ಆ ದೈನತೆಯ ಭಾವ, ಭಕ್ತಿಯ ಪರಾಕಾಷ್ಠೆಯನ್ನು ಪರೀಕ್ಷಿಸುವಂತೆ ನನಗಾಗೈತಿ. ಅದಕ್ಕ ಹರ ತನ್ನ ಭಕ್ತರನ್ನು ತಿರುವಂತೆ ಮಾಡುವ, ಒರೆದು ನೋಡುವ ಸುವರ್ಣದಂತೆ. ನೋಡ್ರಿ ಹೆಂಗದ ಭಕ್ತಿ. ಪರಮಾತ್ಮ ಯಾವ ರೀತಿ ಮಾಡ್ತಾನಂತಂದ್ರ
ನಮ್ಮನ್ನ ತಿರ್ಕೊಂಡು ತಿನ್ನಂಗ್ ಮಾಡ್ತಾನ. ಶ್ರೀಮಂತ ಕೋಟ್ಯಾಧಿಪತಿಯನ್ನು ಹೋಗಿ ತಿರ್ಕೊಂಡು ತಿನ್ನಂಗ್ ಮಾಡ್ತಾನ. ಹರ ತನ್ನ ಭಕ್ತರನ್ನು ತೆರಿವಂತೆ ಮಾಡುವ, ಒರೆದು ನೋಡುವ ಸುವರ್ಣದಂತೆ. ಹ್ಯಾಂಗ ಅಕ್ಕ ಸಾಲಿಗನ ಬಲ್ಲಿ ಬಂಗಾರ ಒಯ್ದಾಗ ಹ್ಯಾಂಗ ಅವ ತಿಕ್ಕಿ 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 ಇದು ಹೌದು ಅಲ್ಲ ಬಂಗಾರ 24 ಕ್ಯಾರೆಟ್ ಐತಿ ಅವನ್ ಇಲ್ಲೋ, ಇದಾಗ ಏನು ಕಾಗೆ ಬಂಗಾರ ಐತಿ ಅಂತ ಹೆಂಗ ಪರೀಕ್ಷೆ ಮಾಡ್ತಾನ ಪರಮಾತ್ಮ, ಆ ರೀತಿಯಾಗಿ ಪರೀಕ್ಷೆ ಮಾಡ್ತಾನಂತ ಪ್ರತಿಯೊಬ್ಬ ಭಕ್ತನಿಗೆ. ಬೆದರದೆ ಬೆಚ್ಚದೆಡೆ ಇದ್ದಡೆ ಕರ ಹಿಡಿದೆತ್ತಿ ಕೊಂಬ ನಮ್ಮ ರಾಮನಾಥ ಅಂತ ತಿಳ್ಕೊಂಡು ಹೇಳಿ ಜೇಡರ ದಾಸಿ ಮಾರ್ಯದ ಅವಾಗನೇ ಬರೆದಾರ. ಅದಕ್ಕ ಭಕ್ತಿ ಎಂಬುದು ಕರಗಸದಂತೆ ಹೋಗುತ್ತ ಕೊರೆಯುವುದು, ಬರುತ್ತ ಕೊರೆಯುವುದು. ಅಂಥ ದಿವ್ಯ ಭಕ್ತಿ ನಮಗಂಡೆ ಅಂತರೂ ಮಾಡಕ್ ಆಗುದಿಲ್ಲ. ಆದಷ್ಟು ನಾವು ಏನಪ್ಪಾ ಒಂದು ಗುಲಗಂಜಿ ಒಳಗಾದ್ರೂ ಒಂದು ತಟ್ಟಗಾದ್ರೂ ನಾವ್ ಏನಪ್ಪಾ ಅಂತಂದ್ರ ಪರಧನ, ಪರಸ್ತ್ರೀ, ಪರರಿಗೆ ಮೋಸ ಮಾಡುವುದನ್ನು ನಾವು ಬಿಟ್ಟೇವಪ್ಪ ಅಂತಂದ್ರ ಅದೇ ನಮ್ಮ ಭಕ್ತಿ. ನಮ್ಮ ನುಡಿಗಳು ಚೆನ್ನಾಗಿರ್ಬೇಕು, ನಮ್ಮ ನಡೆಗಳು ಚೆನ್ನಾಗಿರ್ಬೇಕು, ನಮ್ಮ ಮನಸ್ಸು ಕೂಡ ಹಸನಾಗಿರ್ಬೇಕು. ಶರಣರ ಆಚಾರ ವಿಚಾರಗಳೇ ಇವೆ. ಆಚಾರವೇ ಸ್ವರ್ಗ ಅಂತ ಇದಕ್ಕ ಹೇಳಿದ್ರು ಅವರು. ಅನಾಚಾರವೇ ನರಕ. ಮಾತೆಂಬುದು ಜ್ಯೋತಿರ್ಲಿಂಗ ನೋಡ್ರಿ. ಅದಕ್ಕಾಗಿ ಸ್ವರ್ಗ ಲೋಕಗಳು ಬೇರಿಲ್ಲ ಕಾಣಿರೋ. ಸತ್ಯವ ನುಡಿಯುವುದೇ ಸ್ವರ್ಗಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಎಲ್ಲಿಲ್ಲವು, ಮ್ಯಾಲಿನಿಲ್ಲ ಕೆಳಗುನಿಲ್ಲ. ಅವು ಎಲ್ಲಿದಾವಪ್ಪ ಅಂದ್ರ ನನ್ನ ನಾಲಿಗೆ ಒಳಗೆ ಅದಾವ, ನನ್ನ ಅಂತರಂಗದ ಒಳಗೆ ಅದಾವ. ಪ್ರತಿಯೊಬ್ಬ ಮಾನವ ಕುಲದ ಅಂತರಂಗದ ಒಳಗೆ ಅದಾವ. 84 ಲಕ್ಷ ಜೀವರಾಶಿಗಳಲ್ಲಿ ಮಾನವ ಕುಲನೇ ಶ್ರೇಷ್ಠ. ಯಾಕಪ್ಪ ಅಂತಂದ್ರ ಇಂಥ ವಿಚಾರ ಶಕ್ತಿ ಮಾಡುವಂತಹದ್ದಿರುವುದು ಮನುಷ್ಯನಿಗೆ ಮಾತ್ರ, ಒಬ್ಬರಿಗೆ. ಆನಿ ಬಲಾಢ್ಯ ಪ್ರಾಣಿ ಹೌದು, ಹುಲಿ ಬಲಾಢ್ಯ ಪ್ರಾಣಿ ಹೌದು, ಸಿಂಹ ಬಲಾಢ್ಯ ಪ್ರಾಣಿ ಹೌದು, ನೀಲಿ ತಿಮಿಂಗಲ ಇಡೀ ಜಗತ್ತಿನಲ್ಲೇ ಪ್ರಾಣಿಗಳಲ್ಲಿ ಅತ್ಯಂತ ಬಲಾಢ್ಯವಾದ, ಅತ್ಯಂತ ಜಗತ್ ಪ್ರಸಿದ್ಧ ದೊಡ್ಡ ಪ್ರಾಣಿನೇ ಇರ್ಬೋದು. ಆದ್ರೆ ಇಂಥ ವಿಚಾರ ಶಕ್ತಿ ಅವುಗಳಲ್ಲಿ ಇಲ್ಲ ಅಂದಾಗ ಅವು ತೃಣಕ್ಕೆ ಸಮಾನ. ಆದ್ದರಿಂದ ಇಡೀ ವಿಶ್ವದಲ್ಲಿ ಶ್ರೇಷ್ಠವಾದ ಜೀವ ಯಾವುದಪ್ಪ ಅಂತಂದ್ರ ಅದು ಮಾನವ ಜನ್ಮ. ಅದಕ್ಕೆ ಅವ್ರು ಹೇಳಿದ್ರು ಶರಣರು, ಹುಚ್ಚಪ್ಪಗಳಿರ ಮಾನವ ಜನ್ಮ ಬಹಳ ದೊಡ್ಡದಪ್ಪ, ಇದನ್ನ ಹಾನಿ ಮಾಡಿಕೊಳ್ಬೇಡ್ರು. ಕೊಡಗೂಸು ಶಂಭುಹರನ ಗುಡಿಗೆ ತನ್ನ ಗಣೆ ತಂದು ಮುಂದೆಟ್ಲು ಹಾಲನ್ನು ಕುಡಿ ಅಂತ ತಿಳ್ಕೊಂಡು ಹೇಳಿದ್ಲು. ಹಾಲು ಎಲ್ಲಿ ಕುಡಿತಾನ ಅವನು? ಇಡೀ ಲೋಕವೆಲ್ಲ ನಿಂತೈತಿ, ನಗಲಿಕ್ ಹತ್ತಿದ್ರು. ನೋಡು ಸುಳ್ಳು ಹೇಳ್ತಾನೆ ಅವ ಶಿವದೇವ, ಸುಳ್ಳು ಹೇಳ್ತಾನೆ ಅವನು, ಬಿಡ್ಬೇಡ್ರಿ ಅಂತ ತಿಳ್ಕೊಂಡು ಹೇಳಿದಾಗ ಅವಾಗ ಹೇ ಪರಮಾತ್ಮ, ಹೇ ಪರಶಿವ, ದಿನನಿತ್ಯ ಬಂದು ಹಾಲನ್ನು ಕುಡಿದಿದ್ದಪ್ಪ, ನೀನ್ ಯಾಕೆ ಇವತ್ತು ನಾನು ಪರೀಕ್ಷೆ ಮಾಡ್ತಾ ಇದೀವಿ? ಹೊಳೆವ ಲಿಂಗದಲ್ಲಿ ಬೆಳಕು ಒಳಗೂಡಿ ತುಂಬಿತ್ತು, ಒಳ ಸೂಸಿ ಬಿಸಿಲ ಕೂಡಿತ್ತು ಗುಡಿ ಹೊರಗೆ, ಎಳೆ ಬಿಸಿಲು ನೋಡಿ ನಗುತ್ತಿತ್ತು. ಎಳೆ ಬಿಸಿಲು ನೋಡಿ ಈ ಜಗತ್ತನ್ನು ನೋಡಿ ನಗುತ್ತಿತ್ತು. ಕಳ್ಳಿಕೆ ಈಕಿ ಚೆನ್ನಮ್ಮ ಕಳ್ಳೆದಾಳ, ಇಲ್ಲದ ಮಾತನಾಡಿ ಕಲ್ಲೊಳಗೆ ಹಾಲು ಸರಿಸುತ್ತಾಳೆ. ಸುಳ್ಳಾಡಿ ನೀ ಹಾಲು ಕುಡಿದೀಯಾ ನೀನೇ ಕುಡಿದು ಸುಳ್ಳು ಹೇಳ್ತೀಯ ಅಂತ ತಿಳ್ಕೊಂಡು ಹೇಳಿ ಎಲ್ಲರೂ ಬೈಲಿಕ್ಕತ್ತಾರ. ಎಲೆ ಪಾಪಿ, ನೀ ಮಗಳೇ ಹೊರ ಕುಂದ, ತಂದೆಗೆ ತಲೆ ಕಾಯ್ದ, ತಂದೆ ಹೊಡಿಲಿಕ್ಕೆ ಹೋದ ಕೊಡಗೂಸು ತಲೆಯ ಹಾಯ್ದಳು ಲಿಂಗಕ್ಕೆ. ಧಿಗ್ಗಂತ ಲಿಂಗದ ಆ ಗುಡಿಗೆ ಧಿಕ್ಕಂತ ಹಾಯ್ದಾಗ ಆಗ ಬೆಚ್ಚಿದ ಲಿಂಗವು 2 ಹೋಳಾಯಿತು. ಪರಮೇಶ್ವರ ಅದರೊಳಗಿಂದ ಎದ್ದು ಬಂದು ಮಗುವನ್ನು ಬಾ ಮಗುವೆ ಅಂತ ತಿಳ್ಕೊಂಡು ಒಳಗೆ ಹೇಳ್ಕೊಂಡ. ಮಗುವೇ ಅಂತ ತಿಳ್ಕೊಂಡು ಹೇಳಿ ಆಕೆಯ ಜಡೆನ ಹೇಳ್ಕೊಂಡ. ಆ ಜಡೆ ಮಾತ್ರ ಅಲ್ಲಿ ಉಳಿತು. ಇವತ್ತಿನಾದ್ರೂ ಆದ್ರೂ ಸಹಿತ ಗುಲ್ಬರ್ಗಾ ಜಿಲ್ಲೆಯದೊಳಗ ಆ ಕೋಳೂರದೊಳಗ ಆ ಗುಡಿ, ಕೋಳೂರಿನ ಕೊಡಗೂಸಿನ ಗುಡಿ ಇದೆ. ಇಂಥ ಒಂದು ಇತಿಹಾಸ, ಚರಿತ್ರೆ, ಭಕ್ತಿಗೆ ಪರಮಾತ್ಮ ಹ್ಯಾಂಗ್ ಒಲಿತಾನೆ. ದೇವಗಣ್ಯರು ಕೂಡಿ ಹೂವಿನ ಮಳೆಗೆರೆದು ಆ ಮಗುವನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋದ. ದೇವಗಣ್ಯರು ಕೂಡಿ ಹೂವಿನ ಮಳೆಯನ್ನು ಹಾಕಿದ್ರು. ಜೀವ ಲೋಕದಲ್ಲಿ ಶಿವಭಕ್ತಿ ಹೊಳೆಯಾಗಿ ದೇವಲೋಕಕ್ಕೆ ಮಿಗೆ ಹರಿದು ಇಡೀ ಜಗತ್ತೇ ಆಕೆ ಹೆಸರನ್ನ ಕೊಂಡಾಡಿತು. ತಾಳಗದ ಕತ್ತೆಯಲ್ಲಿ ಊಳಗದ ಮಾತಲ್ಲ, ತೋಳು ಹೋದಮ್ಮನ ಕಥೆಯಲ್ಲ ಈ ಕತೆ. ಜ್ಞಾನದಲ್ಲಿ ಕೇಳಿದವರಿಗೆ ಹೇಳಿದವರಿಗೆ ಎಲ್ಲರಿಗೂ ಫಲ ಉಂಟು. ಜಯ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ್. ಇಲ್ಲಿಗೆ ನನ್ನ ಈ ಕಥೆಯನ್ನ, ಕೋಳೂರಿನ ಕೊಡಗೂಸಿನ ಒಂದು ಚರಿತ್ರೆಯನ್ನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಇದರೊಳಗೆ ಏನಾದ್ರೂ ಲೋಪಗಳಾಗಿದ್ದಲ್ಲಿ ನೀವೆಲ್ಲರೂ ಕ್ಷಮೆ ಇರಲಿ ಅಂತ ತಿಳ್ಕೊಂಡು ಹೇಳಿ ನನ್ನ 2 ಶಿವ ನುಡಿಗಳನ್ನ ಬಸವಣ್ಣನ ಪಾದಕ್ಕೆ ಅರ್ಪಿಸಿ ನನ್ನ 2 ಮಾತುಗಳು ಮುಗಿಸ್ತಾ. ಧನ್ಯವಾದಗಳು ಸರ್. ನಮ್ಗೆ ಒಂದು ಕೋಳೂರಿನ ಕೊಡಗೂಸಿನ ಕತೆ ನಾವು 7ನೇ ಕ್ಲಾಸ್ ಇದ್ದಾಗ ನಮ್ಗೆ ಸರ್ ಒಂದು ಹೇಳಿದ್ದು ಕೇಳ್ತಾ ಇದ್ದೇವೆ. ಅದೇ ಹೊಳ್ಳಿ ಹೇಳಿದರು. ಆದ್ರೆ ಇಷ್ಟು ವಿಚಾರಗಳನ್ನು ಅರಿವಿನ ಜ್ಞಾನಕ್ಕೆ ನಾವು ಹೆಂಗೆ ಭಕ್ತಿಯನ್ನು ನಾವು ಹೆಂಗೆ ಇಟ್ಕೋಬೇಕು ಅನ್ನೋದನ್ನು ಹೇಳಿದ್ದು ಈ ಗುರುಗಳು ಹೇಳಿದರು. ಭಾಳ ವಿಚಾರಗಳು ಇದ್ದವು. ಮತ್ತು ಶರಣರಾದವರು ನಾವು ಹೆಂಗಿರಬೇಕು, ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿರಿ ಎಂಬ ವಚನದೊಂದಿಗೆ ಪ್ರಾರಂಭ ಮಾಡಿ ನಡೆ ನುಡಿ
ನುಡಿಯನ್ನು ಒಂದಾಗಿಸಿಕೊಂಡಂತಹ ಆದರ್ಶ ಜೀವನ ನಡೆಸಿದಂತಹ ಜ್ಞಾನಯೋಗಾಶ್ರಮದ ಒಂದು ಪ್ರಾರ್ಥನಾ ಗೀತೆಯಾದ ವೇದಮೂರ್ತಿ ಜ್ಞಾನಜ್ಯೋತಿಯೊಂದಿಗೆ ಪ್ರಾರ್ಥನೆಯನ್ನು ಪ್ರಾರಂಭಿಸಿ ಮೃಡಗಿರಿಯ ಅನ್ನದಾನೇಶ್ವರರ ವಚನದೊಂದಿಗೆ ಅರಿವಿನ ಜ್ಞಾನ ಬೆಳೆಸ್ಕೋಬೇಕಂತೇಳಿದರು. ಅಕ್ಕನ ವಚನಗಳನ್ನು ವಿಚಾರಗಳನ್ನು ಹೇಳಿದರು. ಅಕ್ಕ ಆದವರು ಒಬ್ಬರು ಮಹಿಳೆ ಹೆಂಗಿರಬೇಕು ಅನ್ನೋದನ್ನು ಹೇಳಿಕೊಟ್ರು. ಮನೆ ಮೊದಲು ಪಾಠಶಾಲೆ, ತಾಯಿ ಆದವರು ಏನು ಮಾಡಬೇಕಂತ ಹೇಳಿದರು. ಆಚಾರವೇ ಸ್ವರ್ಗ, ಅನಾಚಾರವೇ ನರ್ಕ, ನುಡಿದರ ಮುತ್ತಿನ ಹಾರದಂತೆ ನುಡಿಬೇಕು ಅನ್ನುವಂಥ ಬಸವಣ್ಣನವರ ವಚನಗಳನ್ನು ಸ್ಮರಿಸಿದರು. ಮತ್ತು ನಮ್ಮ ಮನಸ್ಸು ಚಂಚಲವಾಗಿರ್ತದೆ. ಆ ಚಂಚಲವನ್ನು ಶುದ್ಧಗೊಳಿಸ್ಬೇಕಾದ್ರೆ ವಚನಗಳು ನಮ್ಮ ತನು ಮನವನ್ನು ಶುದ್ಧಗೊಳಿಸ್ತಾವು. ಅಂದ್ರೆ ವಚಿಸು, ಚ ಅಂದ್ರೆ ಚರಿಸು ಅಂದ್ರೆ ಶಿವಾನುಭವ ಗೋಷ್ಠಿ. ಈ ಪ್ರಾರ್ಥನೆ ಒಂದು ತನು ಮನವನ್ನು ಶುದ್ಧಗೊಳಿಸ್ತದ, ಚರಿಸುತ್ತದೆ ಅಂತೇಳಿದರು. ಅಂದ್ರೆ ನಡೆ ನುಡಿ ಶುದ್ಧಿಯಾಗಿರಬೇಕು. ಅಂದಾಗ ಮಾತ್ರ ನಾವು ಆತ್ಮಶುದ್ಧ ಆಗ್ತದೆ, ನಮ್ಮ ಅರಿವು ಬೆಳಗ್ತದೆ ಅಂತ ಹೇಳಿದರು. ಹಲವಾರು ನಿದರ್ಶನಗಳು ನಿಜವಾಗ್ಲೂ ನಮ್ಗೆ ಒಂದು ಶಿವಾನುಭವ ಗೋಷ್ಠಿ ಅಂದರೆ ಹೀಗೆ ಇರಬೇಕು ಅಂತ ಅನ್ನಿಸ್ತಾ ಇತ್ತು. ಒಂದು ಭಗವದ್ಗೀತೆ ಕೇಳಿದರೆ ಎಷ್ಟು ಕರಣಗಳು ಪಾವನ ಆಗ್ತಾವೆ, ಮನಃಶುದ್ಧಿ ಆಗ್ತದೆ. ಆ ಥರ ಕೋಳೂರು ಕೊಡಗುಶಿನ ಒಂದು ಕಥೆಯನ್ನು ಕೇಳಿದ್ರೆ ಮಾನವ ಜನ್ಮ ಬಹುದೊಡ್ಡದು, ಹುಚ್ಚಪ್ಪಗಳಿರ ಇದನ್ನು ಹಾಳು ಮಾಡ್ಕೋಬೇಡ್ರಿ ಅಂತೇಳಿದರು. ನಿಜವಾಗ್ಲೂ ನಾವೇನೋ ಹಾಳು ಮಾಡ್ಕೊಳ್ತಾ ಇದ್ದೇವೆ, ನಮ್ಮ ಚಿತ್ತ ಯಾವ ಕಡೆನೂ ಹೋಗ್ತಾ ಇದೆ. ಈ ಕೋಳೂರಿನ ಕೊಡಗುಸಿನ ಏನು ಬಹಿರಂಗದ ವಿಚಾರವನ್ನು ನಾವು ಕೂಡ ಅಂತರಂಗವಾಗಿ ಒಂದು ಕಣ್ಣು ಮೀಸಲಾಗಿಡಬೇಕು ಶಿವನನ್ನು ನೋಡೋಕ್ಕೆ, ಕೈ ಮೀಸಲಾಗಿಡಬೇಕು ಶಿವನ ಕಾರ್ಯವನ್ನು ಮಾಡ್ಬೇಕು, ಒಂದು ಕಾಲು ಮೀಸಲವಾಗಿಡಬೇಕು ಶಿವನ ದರ್ಶನಕ್ಕಾಗಿ, ನಾಲಿಗೆ ಮೀಸಲಾಗಿಡಬೇಕು ಶಿವನ ನಾಮಸ್ಮರಣೆಗಾಗಿ, ಕಿವಿ ಮೀಸಲಾಗಿಡಬೇಕು ಇಂತಹ ಸಚ್ಚಿಂತನೆಯನ್ನು ಇಂತಹ ಗೋಷ್ಠಿಯನ್ನು ಕೇಳಲು, ನಾಸಿಕ ಮೀಸಲಾಗಿಡಬೇಕು ಇಂತಹ ವಿಚಾರಗಳನ್ನು ಒಂದು ಅರಿಯಬೇಕಾದ್ರೆ ಪುಷ್ಪದಂತೆ ಇಂತಹ ವಿಚಾರಗಳು ತಿಳಿಯೋದಕ್ಕೆ, ತನು ಮೀಸಲಾಗಿಡಬೇಕು, ಮನ ಮೀಸಲಾಗಿಡಬೇಕು. ಎಂಥ ವಿಚಾರ ಕೇಳಲಕ್ಕಂದ್ರೆ ಇಂತಹ ಆಧ್ಯಾತ್ಮಿಕ ವಿಚಾರಗಳು, ಇಂತಹ ಶಿವನ ವಿಚಾರಗಳನ್ನು ನಿಜವಾಗ್ಲೂ ನಮ್ಮ ತನು ಮನವನ್ನು ಒಂದು ಏನಾದರೂ ಒಂದು ಕಳೆಯನ್ನು ಕೀಳುವುದಿದ್ರೆ ಇಂತಹ ಒಂದು ಒಳ್ಳೆಯ ಕೆಲಸಗಾರರಂತ ಹೇಳಬೇಕು. ಇಂಥ ಸ್ವಚ್ಛ ಮಾಡಿಬಿಟ್ರಿ ಗುರುಗಳೇ ನೀವು. ಹೀಗೆ ನಿಜವಾದ ಭಕ್ತನ ಮನ ಹೆಂಗಿರ್ಬೇಕಂದ್ರೆ ಸಕಲೇಂದ್ರಿಯಗಳನ್ನು ಭಗವಂತನಿಗೆ ಮೀಸಲಾಗಿಡಬೇಕು. ಇದೇ ಪರಿಪೂರ್ಣ ಮೀಸಲು, ಇದೇ ಭಗವಂತನಿಗೆ ಅರ್ಪಿತವಾಗುವುದು. ಭಕ್ತಿಯೇ ಭಗವಂತನಲ್ಲಿ ನಾವು ಇಡಬೇಕು. ಹೀಗೆ ಇದ್ದರೆ ಜೀವನ ಜಗದೀಶನಾಗ್ತಾನೆ. ಜೀವನ ಅನ್ನೋದು ಶುದ್ಧ ಆಗ್ತದೆ. ಈ ರಾಗ ದ್ವೇಷಗಳನ್ನು ನಾವೆಲ್ಲ ಕಳ್ಕೊಂಡಾಗ ಮಾತ್ರ ನಮ್ಮ ಪವಿತ್ರ ಪ್ರೇಮ ಶಿವನಿಗೆ ಅರ್ಪಣೆ ಆಗ್ತದೆ. ಹೃದಯ ಮಂದಿರದಲ್ಲಿ ಪರಮಾತ್ಮನನ್ನು ಈ ಕೋಳೂರು ಕೊಡಗುಸಿನ ನಿದರ್ಶನದಿಂದ ನಮ್ಮೆಲ್ಲ ಶ್ರೋತೃ ಮನೆಗಳಿಗೆ ಒಂದು ಆನಂದ ಉಂಟು, ಪರಮಾನಂದ ಆಯಿತು ಅಂತ ಹೇಳ್ತಾ ವಿಚಾರಗಳು ಭಾಳಷ್ಟು ಹೇಳಿದಿರಿ. ಸಮಯದ ಅಭಾವ ನಿಮ್ಗೆ ಹಾಗೆ ಹೇಳ್ತಾ ಇತ್ತು, ಗಂಟೆ ಬಾರಿಸ್ತಾ ಇತ್ತು, ನಾವು ಕೂಡ ಅರಿತೇವೆ ಗುರುಗಳೇ. ಹಾಗೆ ಒಂದು ಈ ಗೋಷ್ಠಿ ಯಾವಾಗ ನಿಲ್ತದ ನೀವು ಹಾಗೆ ಈ ಚುಕ್ಕಾಣಿಯನ್ನು ಹಿಡಿದು ಎಳೆಯುವಂಥ ಶರಣರಾಗ್ರಿ, ಭಕ್ತರಾಗ್ರಿ ಅಂತ ಹೇಳ್ತಾ ಈ ಕಾರ್ಯಕ್ರಮದ ಎಲ್ಲರನ್ನು ಶರಣು ಮನವನ್ನು ಸ್ಮರಿಸುವಂಥದಕ್ಕಾಗಿ ಶ್ರೀಮತಿ ಅಂಬಿಕಾ ಕಪ್ಕೋಳ್ ಗುರುಮಾತೆಯರು ಎಲ್ಲರನ್ನ ವಂದಿಸಬೇಕಂತ ಕೇಳ್ಕೊತಾ ಇದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಮುಸ್ಸಂಜೆಯ ಶರಣಾರ್ಥಿಗಳು. ಪ್ರಮಥರ ಸ್ಮರಣೆಯೊಂದಿಗೆ ಶಿವಾನುಭವ ಗೋಷ್ಠಿ ಹಾಗೂ ಪರಿಸರ ಅನುಭವ ಗೋಷ್ಠಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಜಗುಲಿ ಕೇಂದ್ರ ಮಡಿಕೇಶ್ವರ ಉಪನ್ಯಾಸ ಮಾಲಿಕೆ 77ರ ದಿವ್ಯ ಸಾನ್ನಿಧ್ಯವನ್ನ ಅನುಪಸ್ಥಿತಿಯಲ್ಲಿ ವಹಿಸಿದರೂ ಪರವಾಗಿಲ್ಲ. ಆ ದಿವ್ಯ ಸಾನ್ನಿಧ್ಯವೇ ನಮ್ಮ ಉಪನ್ಯಾಸ ಕಾರ್ಯಕ್ರಮದ ಯಶಸ್ವಿ ಎಂದು ಹೇಳುತ್ತಾ, ದಿವ್ಯ ಸಾನ್ನಿಧ್ಯವನ್ನ ವಹಿಸಿದಂತಹ ಹಸಿರಿನ ನೇತಾರ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳಿಗೆ ಭಕ್ತಿಪೂರ್ವಕ ವಂದನೆಗಳು. ಹಾಗೆಯೇ ಪ್ರಾರ್ಥನೆಯು ಹೃದಯ ಗೀತೆಯಾಗಿದ್ದು ಆತ್ಮಶಾಂತಿಗೆ ನಾಂದಿಯಾಗುತ್ತದೆ. ಸದ್ದು ಗದ್ದಲಗಳ ನಡುವೆಯೂ ಪ್ರಾರ್ಥನೆ ದೇವರನ್ನು ಮುಟ್ಟುವಂತೆ ವಿದ್ಯಾಧಿ ದೇವತೆಯಾದ ಶಾರದೆಯನ್ನ ಸ್ತುತಿಸುತ್ತಾ ಪ್ರಾರ್ಥನೆಗೈದಂತಹ ನನ್ನ ಸುಪುತ್ರಿ ಸಮಾನಳಾದ ಕುಮಾರಿ ಶ್ರೇಯಾ ಬಡಿಗೇರ್ ವಿದ್ಯಾರ್ಥಿನಿಗೆ ವಾತ್ಸಲ್ಯದ ವಂದನೆಗಳು. ಹಾಗೆಯೇ ನೀನಾಡುವ ಮಾತು ಹೀಗಿರಲಿ ಗೆಳೆಯ, ಮೃದು ವಚನ ಮುಳ್ಳೋಕ ಗೆಲ್ಲುವುದು ತಿಳಿಯ, ಮೌನ ಮೊಗ್ಗೆಯ ನುಡೆದು ಮಾತರಳಿ ಬರಲಿ, 3 ಗಳಿಗೆಯ ಬಾಳು ಮಘಮಗಿಸುತ್ತಿರಲಿ. ಚನ್ನವೀರ ಕಣಿವೆ
ಕಣಿವೆಯವರು ಹೇಳಿದಂತೆ ಮೃದುವಾಗಿ ಮಧುರವಾಗಿ ತನ್ನದೇ ಆದ ನುಡಿ ಬಳಸಿ ಸ್ವಾಗತವನ್ನ ಗೈದಂತಹ ನನ್ನ ಸಹೋದರಿ ಮಂಜುಳಾ ಕಂಗಳ್ ಇವರಿಗೆ ಅತ್ಯಂತ ಪ್ರೀತಿಯ ವಂದನೆಗಳು. ಅದೇ ರೀತಿಯಾಗಿ ಕಾರ್ಯಕ್ರಮದ ಮಹತ್ವದ ಘಟ್ಟ ಉಪನ್ಯಾಸ. ಇಂದಿನ ಉಪನ್ಯಾಸ ಶರಣರ ವಿಚಾರಧಾರೆ. ಶರಣರ ವಿಚಾರಧಾರೆ ಎನ್ನುವ ಪದ 2 ಪದಗಳು 9 ಅಕ್ಷರಗಳುಳ್ಳ 2 ಪದಗಳಿಂದ ತುಂಬಾ ಅರ್ಥಗರ್ಭಿತವಾಗಿ ಅತ್ಯಂತ ಸ್ಪಷ್ಟವಾಗಿ ನುಡಿ ನುಡಿಗೂ ಶರಣರ ವಚನ ಬಳಸಿ, ನುಡಿ ನುಡಿಗೂ ತ್ರಿಪದಿ ಜಾನಪದ ಸಾಹಿತ್ಯ ಬಳಸಿ, ನುಡಿ ನುಡಿಗೂ ಸಂಸ್ಕಾರ ಕೊಡುವಂತ ತಾಯಂದಿರ ನಿದರ್ಶನ ಅಂದ್ರೆ ಪ್ರಹ್ಲಾದನ ತಾಯಿ, ಅಕ್ಕ ಮಹಾದೇವಿಯ ತಾಯಿ, ಶಿವಾಜಿಯ ತಾಯಿ, ಕೋಳೂರು ಕೊಡಗಸಿನ ತಾಯಿ, ಕೊಡಗೂಸು ಶಿವನನ್ನ ಪ್ರತ್ಯಕ್ಷವಾಗಿ ಕಾಣುವ ಬಗೆ, ಅವಳ ಪೂಜೆ ಪುನಸ್ಕಾರ, ಅವಳು ಪಡೆದಂತಹ ಸಂಸ್ಕಾರ, ಕೊಟ್ಟಂತಹ ಸಂಸ್ಕಾರ, ತಂದೆ ಮಗಳ ಸಂಭಾಷಣೆ, ಶಿವಲಿಂಗ ಮತ್ತು ಕೊಡಗೂಸಿನ ಸಂಭಾಷಣೆ ಹೇಗೆ ಅಂದು ನಡೆದತ್ತೋ ಇಂದು ಕೂಡ ಅದನ್ನ ಮತ್ತೆ ನಮ್ಮೆಲ್ಲರೆದುರಿಗೆ ಒಂದು ಸಲ ತಾವು ನಮ್ಮ ಉಪನ್ಯಾಸ ಗೋಷ್ಠಿಯ ಶಕ್ತಿಯಾದ ಶ್ರೀ ವೇದಮೂರ್ತಿ ಮಠ ಗುರುಗಳು ಇವತ್ತ ಅತ್ಯಂತ ಸುಮಧುರವಾಗಿ ತಮ್ಮದೇ ಆದ ಒಂದು ಮಧುರ ಧ್ವನಿಯಿಂದ ಎಷ್ಟು ಚಂದ ಹೇಳಿದ್ರು ಅಂತಂದ್ರ ಸಮಯ ಆತದನಂತೇಳಿ ಭಾವಿಸ್ಬೇಡ್ರಿ, ಇನ್ನೊಂದ್ 2 ನಿಮಿಷ ಅಂತೇಳಿ ಅವರು ರಿಕ್ವೆಸ್ಟ್ ಮಾಡ್ಕೊಂಡ್ರು. ಅಲ್ಲ, ಇನ್ನೂ ಕೇಳ್ಬೇಕನ್ನಿಸ್ತಿತ್ತು, ಎಷ್ಟು ಸಮಯ ಆದ್ರೂ ಪರವಾಗಿಲ್ಲ, ಇನ್ನೂ ಕೇಳ್ಬೇಕಂತ ನುಡಿಗಳನ್ನ ಅವ್ರು ಚೆನ್ನಾಗಿ ಹೇಳಿದ್ರು. ನಮ್ಮ ಶಿವಾನುಭವ ಗೋಷ್ಠಿಯ ತೇರ ಯಾವಾಗಾರ ಒಂದ್ ಸ್ವಲ್ಪ ನಿಂದ್ರಾಕ್ ಬಂತು, ವಜ್ಜ್ ಹೊಂಟದ ಅಂತಂದ್ ಬಳಿಕ ಅವ್ರು ಮತ್ತೆ ನಮ್ ಶಕ್ತಿ ಕೊಟ್ಟು ಮುಂದೆ ಜಗ್ಗಿ ಮತ್ ನೀವ್ ನೋಡ್ಸ್ಕೊಂಡ್ ಹೋಗ್ರಿ, ನಾನ್ ನಿಮ್ ಜೊತೆ ಇರ್ತೀನಿ ಅನ್ನುವಂತ ಮಾತಿಗೆ ಹೇಳಿದವರು ಅವ್ರು ಹಾಗೇ ನಡ್ಕೊಂಡು ಹೋಗ್ತಾ ಇದಾರ. ಇವತ್ತ ನಮ್ಮ ಶಿವಾನುಭವ ಗೋಷ್ಠಿಯ ಉಪನ್ಯಾಸಕರು ಸಿಗದೆ ಹೋದಲ್ಲಿ ಇವತ್ತು ಇಲ್ಲಿ ತನಕನು ಹುಡುಕಿದ್ವಿ, ಸಿಗ್ಲಿಲ್ಲ ಸರ್ ಅಂತ ತಮ್ಮಲ್ಲಿ ಅವರಲ್ಲಿ ನಾವು ಕೇಳ್ಕೊಂಡಾಗ ಆಯ್ತು ನಾ ಹೇಳ್ತೀನಿ ಅಂತ ಹೇಳಿ ಅವ್ರು ಇವತ್ತ ನಡೆಸ್ಕೊಟ್ರು ಅಂತ ಶಿವಾನುಭವ ಗೋಷ್ಠಿಯಲ್ಲಿ ಸಮಾಗಮಗೊಳ್ಳೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಶರಣು ಸಮರ್ಪಣೆ, ಶರಣು ವಂದನೆಗಳು.